ನಮ್ಮ ಮನೆಯ ಗೃಹಿಣಿಯರು ಏನಿದ್ದಾರೆ, ದೇ ಹ್ಯಾವ್ ಬಿಕಮ್ ಬೆಟರ್ ಫಂಡ್ ಮ್ಯಾನೇಜರ್ಸ್ ದೆನ್ ಆಲ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್. ನಾವೆಲ್ಲ ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ 20-25% ರಿಟರ್ನ್ ಬಂದ್ರೆ ಇವ್ರಿಗೆ 60-70% ರಿಟರ್ನ್ ಗೋಲ್ಡ್ ಅಲ್ಲಿ ಬಂತು. ಆದ್ರೆ ಇದೇ ತರ ರಿಟರ್ನ್ ಎಲ್ಲ ವರ್ಷ ಬರಲ್ಲ, ಎವ್ರಿ ಇಯರ್ ಹಂಗೆ ಆಗಲ್ಲ. ಆಮೇಲೆ ಲಾಸ್ಟ್ 150 ವರ್ಷ ಹಿಸ್ಟ್ರಿ ತಗೊಳ್ಳಿ ಗೋಲ್ಡ್ದು, 150 ಇಯರ್ಸ್ ಹಿಸ್ಟ್ರಿ ತಗೊಂಡ್ರೆ ಆವರೇಜ್ ರಿಟರ್ನ್ ಗೋಲ್ಡ್ ಕೇವಲ ವರ್ಷಕ್ಕೆ 3% ಕೊಟ್ಟಿದೆ. ಸೊ ನೀವು ಲಾಂಗರ್ ಟರ್ಮ್ ಡ್ಯೂರೇಷನ್ ನೋಡಿದ್ರೆ ಗೋಲ್ಡ್ ಹ್ಯಾಸ್ ಗಿವನ್ ನೋ ರಿಟರ್ನ್ಸ್. ಯು ಆರ್ ಲಕ್ಕಿ, ಲಾಸ್ಟ್ ಇಯರ್ ನಿಮ್ಗೆ ಒಳ್ಳೆ ರಿಟರ್ನ್ ಬಂದಿದೆ, ಇದೇ ರಿಟರ್ನ್ ನೆಕ್ಸ್ಟ್ ವರ್ಷ ಬರುತ್ತೆ ಅಂತ ಕನ್ಸು ಖಂಡಿತ ಇಡ್ಕೋಬೇಡಿ. ಯಾವ ಅಸೆಟ್ ಕ್ಲಾಸ್ ಲಾಸ್ಟ್ ವರ್ಷ ಪರ್ಫಾರ್ಮ್ ಮಾಡಿಲ್ವೋ ಅದಕ್ಕೆ ಇವಾಗ ಹೂಡಿಕೆ ಮಾಡಿದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ನಮಗೆ ರಿಟರ್ನ್ಸ್ ಜಾಸ್ತಿ ಬರುತ್ತೆ. ಶೇರ್ಸ್ ಫಾರ್ ಎಕ್ಸಾಂಪಲ್ ಲಾಸ್ಟ್ 1 ಇಯರ್ ಪರ್ಫಾರ್ಮ್ ಮಾಡಿಲ್ಲ, ಅಲ್ಲಿ ಇವಾಗ ಹೂಡಿಕೆ ಮಾಡ್ತು ಅಂದರೆ ನೆಕ್ಸ್ಟ್ 1 ವರ್ಷಕ್ಕೆ ಜಾಸ್ತಿ ರಿಟರ್ನ್ ಬರುತ್ತೆ. ಯಾವ ಅಸೆಟ್ ಕ್ಲಾಸ್ ಆಲ್ರೆಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟಿದೆ ಅಲ್ಲಿ ಹೂಡಿಕೆ ಮಾಡಬೇಡಿ. ರಿಯಲ್ ಎಸ್ಟೇಟಲ್ಲೂ ಇದೇ ರೂಲ್ ಅಪ್ಲೈ ಆಗುತ್ತೆ.